ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ತಾವೇನಾದ್ರು ಮೊದಲನೇ ಬಾರಿ ಚಾನಲ್ನ ವಿಸಿಟ್ ಮಾಡಿದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಆರೋಗ್ಯವೇ ಅತಿ ದೊಡ್ಡ ಉಡುಗೊರೆ, ನೆಮ್ಮದಿಯೇ ಮಹಾ ಸಂಪತ್ತು, ನಂಬಿಕೆಯೇ ನಿಜವಾದ ಸಂಬಂಧ. ಸ್ನೇಹಿತರೆ, ಎಷ್ಟೋ ಜನಕ್ಕೆ ಆರೋಗ್ಯ ಅಂದರೆ ಏನು ಅಂದರೆ ಒಬ್ಬೊಬ್ರು ಒಂದೊಂದು ಹೇಳ್ತಾರೆ. ಹಾಗೇನೆ ನೆಮ್ಮದಿ ನಿಮಗೆ ಯಾವ್ದ್ರಿಂದ ಸಿಗುತ್ತೆ ಅಂತ ಕೇಳಿದಾಗ ಕೆಲವೊಬ್ರು ನನಗೆ ದುಡ್ಡಿದ್ರೆ ನೆಮ್ಮದಿ ಸಿಗುತ್ತೆ, ಇಲ್ಲ ಕೆಲವೊಬ್ರು ನನಗೆ ಕಾರ್ ಇದ್ರೆ ನೆಮ್ಮದಿ, ಅಥವಾ ನಂಗೆ ಮನೆ ಇದ್ರೆ ನೆಮ್ಮದಿ. ಈ ಥರ ಒಬ್ಬೊಬ್ರಿಗೂ ಕೂಡ ಒಂದೊಂದು ವಿಷಯದಲ್ಲಿ ನೆಮ್ಮದಿ ಅನ್ನೋದು ಸಿಗುತ್ತೆ. ಇನ್ನು ಕೆಲವೊಬ್ಬರಿಗೆ ನಂಬಿಕೆ ಅಂದರೆ ಏನು ಅಂತ ಕೇಳಿದಾಗ ತುಂಬ ಜನ ಬೇರೆ ಬೇರೆ ಅರ್ಥದಲ್ಲೇ ಹೇಳ್ತಾರೆ. ಅದು ಅವರವರ ಅನುಭವ ಅಥವಾ ಅವರ ಒಂದು ಇಷ್ಟ ಅಂತಾನೆ ಹೇಳ್ಬೋದು. ಆದರೆ ನಾವು ಪ್ರಾಕ್ಟಿಕಲ್ ಆಗಿ ನೋಡೋಕೆ ಹೋದಾಗ ಎಲ್ರಿಗೂ ಕೂಡ ಆರೋಗ್ಯ ಅಥವಾ ನೆಮ್ಮದಿ ಇರ್ಬೋದು, ಅಥವಾ ನಂಬಿಕೆ ಅಂದರೆ ಏನು ಅಂದರೆ ಈ ಮೂರು ವಸ್ತುಗಳು. ಏನಂದರೆ ಆರೋಗ್ಯ ಅಂದರೆ ಅದು ನಮಗೆ ಅತಿ ದೊಡ್ಡ ಉಡುಗೊರೆ, ಹಾಗೆ ನೆಮ್ಮದಿ ಅನ್ನೋದು ನಮಗೊಂದು ದೊಡ್ಡ ಸಂಪತ್ತಿದ್ದಾಗೆ, ಹಾಗೆ ನಂಬಿಕೆ ಅನ್ನೋದು ಮಾತ್ರ ನಿಜವಾದ ಸಂಬಂಧ. ಹೌದಲ್ವಾ ಸ್ನೇಹಿತರೆ? ನಿಮಗೆ ಆರೋಗ್ಯನೇ ಸರಿ ಇಲ್ಲ, ಸೊ ಓಕೆನಾ, ಆರೋಗ್ಯದಲ್ಲೇ ವ್ಯತ್ಯಾಸ ಇದೆ ಅಂತ ಅಂದಾಗ ನಿಮ್ಮ ಜೀವನದಲ್ಲಿ ನೀವು ಏನೇ ಒಂದು ದಾರಿನಲ್ಲಿ ಮುಂದುವರಿಬೇಕು ಅಥವಾ ಯಾವುದೋ ಒಂದು ಗುರಿನ ತಲುಪಬೇಕು ಅಂದ್ರೂ ಕೂಡ ಹೇಗೆ ಸಾಧ್ಯ ಅಲ್ವಾ? ಆರೋಗ್ಯನೇ ಸರಿ ಇಲ್ಲ ಅಂತ ಅಂದಮೇಲೆ ಯಾವ ಗುರಿ ಬಗ್ಗೆ ಕೂಡ ನಾವು ಕಾನ್ಸಂಟ್ರೇಟ್ ಮಾಡೋಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಹಾಗೆಯೇ ನಿಮಗೆ ಏನೋ ಒಂದು ಸಿಗಬೇಕು ಅಥವಾ ಜೀವನದಲ್ಲಿ ಎಲ್ಲನೂ ಕೂಡ ಇದೆ ಅಂದಾಗ ತುಂಬ ಜನಕ್ಕೆ ನೆಮ್ಮದಿ ಅನ್ನೋದು ಇರೋದೇ ಇಲ್ಲ. ದುಡ್ಡಿರುತ್ತೆ, ಕೆಲಸ ಇರುತ್ತೆ, ಕೋಟಿ ಕೋಟಿ ದುಡ್ಡು ಬರ್ತಾ ಇರುತ್ತೆ, ಆದರೂ ಕೂಡ ಮನಸ್ಸಿಗೆ ಬೇಕಾದಂತಹ ನೆಮ್ಮದಿ ಅನ್ನೋದು ಸಿಗ್ತಾ ಇರೋದಿಲ್ಲ. ಅದು ಯಾವುದೋ ಒಬ್ಬ ವ್ಯಕ್ತಿ ಕಡೆಯಿಂದನೋ ಅಥವಾ ಮನೆಯವ್ರ ಕಡೆಯಿಂದನೋ ಕೆಲವೊಮ್ಮೆ ನೆಮ್ಮದಿ ಅನ್ನೋದು ಹಾಳಾಗಿರುತ್ತೆ. ಸೊ ಆ ನೆಮ್ಮದಿಯ ಬೆಲೆ ಏನು ಅನ್ನೋದು ಅಂಥವರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಹಾಗೆಯೇ ನಂಬಿಕೆ, ಇದಂತೂ ಸಂಬಂಧಗಳು ಮುಂದುವರಿಯೋದಕ್ಕೆ ತುಂಬಾ ಮುಖ್ಯ ಆದ ಅಂಶ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಎಷ್ಟೋ ಸಂಬಂಧಗಳಲ್ಲಿ ನಂಬಿಕೆ ಕಳೆದು ಹೋದಾಗ ಎಷ್ಟೋ ಒಂದು ಸಂಬಂಧಗಳು ಶಾಶ್ವತವಾಗಿ ದೂರ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ನಾವು ನಂಬಿಕೆ ಇಟ್ಟಾಗ ಒಬ್ಬ ವ್ಯಕ್ತಿ ನಮ್ಮ ನಂಬಿಕೆ ದ್ರೋಹ ಮಾಡಿದಾಗ ಮುಂದೆ ನಮ್ಗೆ ಯಾರ ಮೇಲೂ ಕೂಡ ತುಂಬ ಬೇಗ ನಂಬಿಕೆ ಇಡಬೇಕು ಅಂತ ಅನಿಸೋದೇ ಇಲ್ಲ. ಪದೇ ಪದೇ ನಮ್ಮ ನಂಬಿಕೆಗೆ ಮೋಸ ಆದಾಗ, ನಾವು ಅಂದ್ಕೊಂಡಿದ್ದ ವ್ಯಕ್ತಿಯಿಂದಲೇ ನಮಗೆ ತುಂಬಾ ದ್ರೋಹ ಆದಾಗ ಅಲ್ಲಿ ಸಿಗುವಂತಹ ಒಂದು ಪಾಠ ನಮ್ಮ ಜೀವನದಲ್ಲಿ ನಮ್ಮನ್ನು ಬೇರೆ ದಿಕ್ಕಿನ ಕಡೆಗೆ ಕರ್ಕೊಂಡು ಹೋಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇಷ್ಟೆಲ್ಲನೂ ಕೂಡ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ತುಂಬಾ ಮುಖ್ಯವಾಗಿ ಬೇಕಾಗಿರೋದು ಸ್ನೇಹಿತರೆ. ನೀವೇನು ಹೇಳ್ತೀರಾ? ಸೊ ನಿಮ್ಮ ಜೀವನದಲ್ಲಿ ನೆಮ್ಮದಿ ನಿಮಗೆ ಯಾವುದರಿಂದ ಸಿಗುತ್ತೆ? ನಿಮ್ಮ ಪ್ರಕಾರ ನಂಬಿಕೆ ಅಂದರೆ ಏನು? ಖಂಡಿತವಾಗ್ಲೂ ನನಗೆ ಕಮೆಂಟಲ್ಲಿ ಶೇರ್ ಮಾಡಲೇಬೇಕು ಸ್ನೇಹಿತರೆ ನೀವು. ಇಷ್ಟು ಹೇಳ್ತಾ ಸ್ನೇಹಿತರೆ, ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇದುವರೆಗೂ ನೀವೇನಾದ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಇಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಭೇಟಿ ಆಗ್ತೀನಿ. ಟೇಕ್ ಕೇರ್, ಬಾಯ್, ಲವ್ ಯು ಆಲ್.